ಮಧ್ಯ ಕರ್ನಾಟಕದ ಏಕೈಕ 120 ವರ್ಷಗಳ ಹಳೆಯದಾದ ವಾಣಿ ವಿಲಾಸ ಸಾಗರ ಜಲಾಶಯದ ವೈಭವವನ್ನು ಕಣ್ತುಂಬಿಕೊಳ್ಳಲು ನಾಡಿನ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹಾಗೂ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ. ಆದರೆ ಅವರಿಗೆ ಮೂಲ ಸೌಲಭ್ಯ ಕಲ್ಪಿಸದೆ ನಿರಾಶೆ ಮಾಡಲಾಗುತ್ತಿದೆ. ಹೊಸದುರ್ಗ ರಸ್ತೆಯ ಮೀನುಗಾರಿಕೆ ಎದುರಿನ ಪ್ರವಾಸಿ ಮಂದಿರಕ್ಕೆ ಯಾವಾಗಲೂ ಬೀಗ ಜಡಿದಿರ್ತಾರೆ. ಇಲ್ಲಿಗೆ ಬರುವ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ತರುವ ಊಟ ತಿನಿಸುಗಳು ತಿನ್ನಲು ಕುಳಿತುಕೊಳ್ಳಲು ವಿಶ್ರಾಂತಿ ಪಡೆಯಲು ಸಿಮೆಂಟ್ ಬೆಂಚುಗಳನ್ನು ಹಾಕಿಸಬೇಕು ಹಾಗೂ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕು ಎಂದು ರೈತ ಮುಖಂಡ ಕಸವನಹಳ್ಳಿ ರಮೇಶ್ ಒತ್ತಾಯಿಸಿದ್ದಾರೆ. ನಂತರ ನಾವು ಮಧ್ಯ ಕರ್ನಾಟಕದ ಜಲಪಾತ್ರೆ ಚಿತ್ರದುರ್ಗ ಜಿಲ್ಲೆ ಇದು ತಾಲೂಕಿನ ಏಕೈಕ ಜೀವನದಿ ಮಡಿವಿಲಾಸನ್ನ ಜಲಾಶಯದ ಬಳಿ ಇದ್ದೀವಿ. ಇದು ಹೊಸದುರ್ಗ ರಸ್ತೆಯಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರ. ಈ ಪ್ರವಾಸಿ ಮಂದಿರ ಯಾವಾಗಲೂ ಗೇಟಿಗೆ ಬೀಗ ಹಾಕಿರ್ತಾರೆ. ಇಲ್ಲಿ ದಿನಾನೂ ಸುಮಾರು 500-600 ಜನ ಪ್ರವಾಸಿಗರು ರಾಜ್ಯದ ನಾನಾ ಮೂಲಗಳಿಂದ ಇಲ್ಲಿ ಬರ್ತಾರೆ. ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ನೋಡಿ ಎಷ್ಟೊಂದು ಮರಗಳಿದ್ದಾವೆ, ನೆರಳಿದೆ. ಇಲ್ಲಿ ಒಂದಿಟ್ಟು ಬೆಂಚ್ ಹಾಕಿ ಮತ್ತು ಅವ್ರು ವಿಶ್ರಾಂತಿ ತಗೊಳ್ಳೋದಕ್ಕೆ, ಅವ್ರು ತಂದಿರೋ ಊಟ ತಿಂಡಿ ತಿನಿಸುಗಳು ತಿನ್ನೋದಕ್ಕೆ ಡಸ್ಟ್ಬಿನ್ಗಳಿಟ್ಟು ಮತ್ತು ಕುಡಿಯೋ ನೀರಿಗೆ ಏನಾದರೂ ಕೈ ತೊಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬೇಕು. ಯಾವಾಗಲೂ ಬೀಗ ಹಾಕಿರ್ತಾರೆ. ನೋಡಿ, ಜನ ಬರೋದನ್ನ ಪ್ರವಾಸಿ ಕೇಂದ್ರವನ್ನು ಆಕರ್ಷಣೀಯವಾಗಿ ಮಾಡಬೇಕು. ಆದರೆ ಆ ಜನ ಬರೋದನ್ನು ಬರ್ದಂಗೆ ಮಾಡೋದಕ್ಕೆ ಈ ವ್ಯವಸ್ಥೆಯಲ್ಲಿ ಈ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ನೋಡಿ, ಇಲ್ಲಿ ಬೋರ್ಡ್ಗಳೇ ಇಲ್ಲ ಮತ್ತು ಜನರು ಇಲ್ಲೆಲ್ಲೂ ಕೂತ್ಕೊಳ್ಳೋದಕ್ಕೆ ಒಂದು ಕಲ್ಲು ಬೆಂಚು, ಸಿಮೆಂಟಿನ ಬೆಂಚ್ ಹಾಕಿಲ್ಲ. ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕೇ ಹೊರತು ಈ ರೀತಿ ಅವರಿಗೆ ನಿರಾಸಕ್ತಿ ಬರೋಂಗೆ ಮಾಡಬಾರ್ದು. ಯಾಕಂದರೆ ಇದು ಶತಮಾನದ ಜಲಾಶಯ. ಇಂಥ ಒಂದು ಭವ್ಯವಾದ ಜಲಾಶಯವನ್ನು ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಕುಟುಂಬ ಸಮೇತ ಮತ್ತು ಸ್ನೇಹಿತರ ಜೊತೆಯಲ್ಲಿ ಬರ್ತಾರೆ. ದಯವಿಟ್ಟು ಸರ್ಕಾರದವರು ಗಮನ ಹರಿಸಿ, ನೀರಾವರಿ ಇಲಾಖೆಯವರು ಈ ಪ್ರವಾಸಿ ಮಂದಿರನ ಮುಕ್ತ ಮಾಡಿ ಎಲ್ಲರಿಗೂ ಕೂತ್ಕೊಳ್ಳೋದಕ್ಕೆ ಬೆಂಚ್ ಹಾಕಿ ವಿಶ್ರಾಂತಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಮನವಿ ಮಾಡ್ತೀನಿ.